ಈ ಮೆನ್ಸ್ಟ್ರಾಲ್ ಕಪ್ ಅಥವಾ ಮುಟ್ಟಿನ ಕಪ್ ಎಲ್ಲ ಮೆಡಿಕಲ್ ಸ್ಟೋರ್ಗಳಲ್ಲೂ ಕೂಡ ದೊರಕುತ್ತವೆ. ಇದನ್ನು ಬಳಸುವುದಕ್ಕೆ ಯಾವುದೇ ರೀತಿಯ ಸಂಶಯ ಅಥವಾ ಮುಜುಗರ ಎಂಬುದು ಬೇಡ. ನಾನು, ನನ್ನ ಫ್ರೆಂಡ್ಸ್, ನನ್ನ ಫ್ಯಾಮಿಲಿ ಮೆಂಬರ್ಸ್ ಬಳಸಿ ಇದನ್ನು ಖಾತ್ರಿಪಡಿಸಿ ಅನುಭವವನ್ನು ನಾನಿಲ್ಲಿ ಹಂಚಿಕೊಳ್ತಾ ಇದ್ದೇನೆ. ನಮಸ್ಕಾರ. ಮುಟ್ಟು ಎಂಬುದು ಒಬ್ಬ ಮಹಿಳೆಗೆ ಒಂದು ನೈಸರ್ಗಿಕ ಪ್ರಕ್ರಿಯೆ. ಈ ಮುಟ್ಟಿನ ಸಮಯದಲ್ಲಿ ಆರೋಗ್ಯದ ಜೊತೆಗೆ ಮುಟ್ಟಿನ ಶುಚಿತ್ವ ಕೂಡ ತುಂಬಾ ಪ್ರಾಮುಖ್ಯತೆಯನ್ನು ಹೊಂದಿದೆ. ಹಿಂದಿನ ಕಾಲದಲ್ಲಿ ನಮ್ಮ ಹಿರಿಯರು ಶುಚಿಯಾದ ಹತ್ತಿ ಬಟ್ಟೆಯನ್ನು ಈ ಮುಟ್ಟಿನ ಸಮಯದಲ್ಲಿ ಬಳಸ್ತಾ ಇದ್ರು. ಬದಲಾದ ಕಾಲಮಾನದಲ್ಲಿ ನಾವು ಏಕಬಾರಿ ಬಳಕೆಯ ಈ ಸ್ಯಾನಿಟರಿ ಪ್ಯಾಡ್ ಅನ್ನು ಬಳಸ್ತಾ ಇದ್ದೇವೆ. ಇದರಲ್ಲಿ ಪ್ಲಾಸ್ಟಿಕ್ ಅಂಶಗಳು ಸೇರಿರುವುದರೊಂದಿಗೆ ವಿವಿಧ ರಾಸಾಯನಿಕಗಳು ಕೂಡ ಸೇರಿರುತ್ತವೆ. ಇದು ಆರೋಗ್ಯಕ್ಕೂ ಹಾನಿಕರ ಮತ್ತು ಬಳಸಿದ ನಂತರ ಇದನ್ನು ವಿಲೇವಾರಿ ಮಾಡುವುದು ಕೂಡ ತುಂಬಾ ಸವಾಲಿನ ಕೆಲಸ. ಇದರ ವಿಲೇವಾರಿಗೋಸ್ಕರ ಟಾಯ್ಲೆಟ್ನ ಗುಂಡಿಗೆ ಹಾಕಿ ಫ್ಲಶ್ ಮಾಡುವಂಥದ್ದು ಅಥವಾ ತೆರೆದ ಜಾಗದಲ್ಲಿ ಸುಡುವಂಥದ್ದು, ಒಣ ಕಸದೊಂದಿಗೆ ಮಿಶ್ರಣ ಮಾಡಿ ತ್ಯಾಜ್ಯದ ಗಾಡಿಗೆ ಕೊಡುವಂಥದ್ದು ಅಥವಾ ತ್ಯಾಜ್ಯದ ಗಾಡಿಗೆ ಕೊಡಲಿಕ್ಕೂ ಕೂಡ ಮುಜುಗರ ಪಡುವಂಥದ್ದು ಮಾತ್ರವಲ್ಲ, ಕೆಲವೊಂದು ಸಂದರ್ಭದಲ್ಲಿ ರಸ್ತೆ ಬದಿಯಲ್ಲಿ ಬಿಸಾಡುವಂಥದ್ದು, ಇಂಥದ್ದೆಲ್ಲ ಸರ್ವೇಸಾಮಾನ್ಯ. ಮಹಿಳೆ ತನ್ನ ಮುಟ್ಟಿನ ಜೀವಿತಾವಧಿಯಲ್ಲಿ ಸುಮಾರು 11,000ರಿಂದ 18,000ದಷ್ಟು ಏಕಬಾರಿ ಬಳಕೆಯ ಸ್ಯಾನಿಟರಿ ಪ್ಯಾಡ್ಗಳನ್ನು ಬಳಸುತ್ತಾಳೆ ಎಂಬ ವಿಚಾರವನ್ನು ಅಂಕಿಅಂಶಗಳು ಹೇಳುತ್ತವೆ. ಏಕಬಾರಿ ಬಳಕೆಯ ಪ್ಯಾಡ್ಗಳು ಆರೋಗ್ಯಕ್ಕೂ ಅಪಾಯ, ಜೊತೆಗೆ ಪರಿಸರಕ್ಕೂ ಹಾನಿಕರ. ಅದಕ್ಕಾಗಿ ನಮ್ಮ ಮುಟ್ಟಿನ ನಿರ್ವಹಣೆಯು ನೈಸರ್ಗಿಕವಾಗಿರಬೇಕು, ಜೊತೆಗೆ ಜವಾಬ್ದಾರಿಯುತವಾಗಿರಲು ಬೇಕು. ಸ್ಯಾನಿಟರಿ ಪ್ಯಾಡ್ಗೆ ಪರ್ಯಾಯವಾಗಿ ನಾವು ಬಳಸಬಹುದಾದ ಇನ್ನೊಂದು ವಸ್ತು ಅಂತ ಹೇಳಿದ್ರೆ ಈ ಮೆನ್ಸ್ಟ್ರಾಲ್ ಕಪ್. ಈ ಮೆನ್ಸ್ಟ್ರಾಲ್ ಕಪ್ನ ಬಗ್ಗೆ ತುಂಬಾ ಜನರಿಗೆ ಅರಿವಿರುವುದಿಲ್ಲ. ಇದು ನೋಡಲಿಕ್ಕೆ ಪ್ಲಾಸ್ಟಿಕ್ನಂತೆ ಕಂಡ್ರೂ ಕೂಡ ಇದು ಪ್ಲಾಸ್ಟಿಕ್ ಅಲ್ಲ. ಇದು ಮೆಡಿಕಲ್ ಗ್ರೇಡ್ ಸಿಲಿಕಾನ್ನಿಂದ ಮಾಡಲ್ಪಟ್ಟಿರುವಂತಹ ವಸ್ತು ಮತ್ತು ಇದನ್ನು ಮತ್ತೆ ಮತ್ತೆ ಪುನರ್ಬಳಕೆ ಮಾಡಬಹುದು. ಮೆನ್ಸ್ಟ್ರಲ್ ಅವಧಿಯಲ್ಲಿ ಇದನ್ನು ಪುನರ್ಬಳಕೆ ಮಾಡುವುದರ ಮೂಲಕ ಈ ಲಕ್ಷಾಂತರ ಸ್ಯಾನಿಟರಿ ಪ್ಯಾಡ್ಗಳು ಭೂಮಿಗೆ ಸೇರುವುದನ್ನು ತಪ್ಪಿಸಬಹುದು. ಈ ಮೆನ್ಸ್ಟ್ರಾಲ್ ಕಪ್ ಅಥವಾ ಮುಟ್ಟಿನ ಕಪ್ ಎಲ್ಲ ಮೆಡಿಕಲ್ ಸ್ಟೋರ್ಗಳಲ್ಲೂ ಕೂಡ ದೊರಕುತ್ತವೆ. ಇದನ್ನು ಬಳಸುವುದಕ್ಕೆ ಯಾವುದೇ ರೀತಿಯ ಸಂಶಯ ಅಥವಾ ಮುಜುಗರ ಎಂಬುದು ಬೇಡ. ನಾನು, ನನ್ನ ಫ್ರೆಂಡ್ಸ್, ನನ್ನ ಫ್ಯಾಮಿಲಿ ಮೆಂಬರ್ಸ್ ಬಳಸಿ ಇದನ್ನು ಖಾತ್ರಿಪಡಿಸಿ ಅನುಭವವನ್ನು ನಾನಿಲ್ಲಿ ಹಂಚಿಕೊಳ್ತಾ ಇದ್ದೇನೆ. ಈ ಬಗ್ಗೆ ಆರೋಗ್ಯ ಕಾರ್ಯಕರ್ತೆಯರು, ಆಶಾ ಕಾರ್ಯಕರ್ತೆಯರು ಹಾಗೂ ವೈದ್ಯರಲ್ಲಿ ಕೂಡ ಚರ್ಚಿಸಿ ಮಾಹಿತಿಯನ್ನು ಪಡೆದುಕೊಳ್ಬಹುದು. ಈ ಥರ ಸ್ಯಾನಿಟರಿ ಪ್ಯಾಡ್ಗೆ ಬದಲಾಗಿ ಮರುಬಳಕೆ ಮಾಡುವ ಆಯ್ಕೆಗೆ ಬದಲಾದರೆ ನಾವು ನಮ್ಮ ಆರೋಗ್ಯವನ್ನು ಕಾಪಾಡಿಕೊಳ್ಳುವುದರ ಜೊತೆಗೆ ಮುಂದಿನ ಪೀಳಿಗೆಗೆ ಸ್ವಚ್ಛವಾದ ಭೂಮಿಯನ್ನು ನೀಡಬಹುದು. ಧನ್ಯವಾದಗಳು.